ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಏನು ಪ್ರತಿ ವೀಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳ ಬಗ್ಗೆ ಮಾಹಿತಿ ಹಾಗೆ ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳ 2ನೇ ತಾರೀಕು ಗುರು ಬದಲಾವಣೆಯ ಕಾರ್ಯಕ್ರಮದ ಬ್ಯುಸಿನಲ್ಲಿ ತಾವಿದ್ರಿ. ಅದಾದಮೇಲೆ ನೀವು ನನಗೆ ಸಿಗ್ತಾ ಇರೋದೇ ಇವತ್ತು. ನಾನು ನಿಮ್ಮ ಹತ್ರ ಈ ವಿಚಾರ ಹೇಳಬೇಕಿತ್ತು, ಯಾಕಂದರೆ ಕಳೆದ 1-2 ತಿಂಗಳಿಂದ ನಾವು ಈ ಒಂದು ಪೊಲಿಟಿಕಲ್ ವಿಚಾರ ಮಾತಾಡುವಾಗ ಡಿ ಕೆ ಶಿವಕುಮಾರ್ ಅವ್ರು ಏನಾದರೂ ಮಿನಿಸ್ಟರ್ ಆಗ್ತಾರಾ, CM ಆಗ್ತಾರಾ ಅಂತ ಬಂದಾಗ 4 ಆಪರ್ಚುನಿಟಿ ಇತ್ತು, 2 ಕಳ್ಕೊಂಡಿದ್ದಾರೆ, ಇನ್ನು 2 ಅವಕಾಶ ಇರೋದು. ಆದರೆ ಆಗಸ್ಟ್ ಒಳಗಡೆ ಅಂತ ಹೇಳಿದ್ರಿ, ಯಾಕಂದ್ರೆ ನಮ್ಮ ಹತ್ರ ವಿಡಿಯೋ ಕೂಡ ಇದೆ ಅದ್ರ ಮಾತಾಡಿರುವಂಥದ್ದು. ಈ DC ಮ್ಯಾಟ್ರ್ ಬಂದಾಗ ದೊಡ್ಡ ತಲೆನೋವು ಎಲ್ಲಿ ಅಂತಂದರೆ, ಆತನೇ ಹೇಳ್ತಾನೆ ದೇವರು ಅನ್ನೋನು ವರನ ಕೊಡೋದಿಲ್ಲ, ಶಾಪನ ಕೊಡೋದಿಲ್ಲ, ಅವಕಾಶ ಕೊಡ್ತಾನಂತೆ. ಯಾರೋ DK ಶಿನ ಹೇಳ್ತಾರೆ. ಆದರೆ ಆತ ಹೇಳಿದ್ದು ಯಾರ ಬಾಯಲ್ಲಿ ಅದು ಹೇಳಿಸ್ತಾನೋ 100ಕ್ಕೆ 100 ಅಲ್ಲೇ ಸುತ್ತಾಡ್ತಾ ಇದೆ. ನೋಡೋ ಅಪ್ಪ ರಾಜ, ಒಂದ್ಸಲ ಗಮನಿಸುವಂತ ಅದ್ರ ಅರ್ಥ. ಯಾರ ಬಾಯಲ್ಲಿ ಅದನ್ನು ಪದೇ ಪದೇ ಹೇಳಿಸ್ತಾನೋ ಸ್ವಲ್ಪ ಗಮನಿಸುವಂತ ನಿಜ. ತಾವು ಹೇಳಿದಾಗೆ ದೇವರನ್ನು ವರವೂ ಕೊಡೋದಿಲ್ಲ, ಶಾಪವೂ ಕೊಡೋದಿಲ್ಲ, ಅವಕಾಶಗಳನ್ನ ಕೊಡುತ್ತಾನೆ. ಈತನಿಗೆ 4 ಅವಕಾಶವನ್ನು ಕೊಟ್ಟಿದ್ದಾನೆ. ಈಗಾಗಲೇ 2 ಮಿಸ್ ಆಗಿದೆ, ಇನ್ನು 2 ಇದೆ. ಸೊ ಅದು ಹೆಂಗೆ ಹೇಳಿದ್ರಿ ಅಂತ ಒಂದು ಕಡೆ ಶಾಕ್ ಆಯಿತು. ಈ ವಿಚಾರ ಎಲ್ಲ ನೋಡಿದ್ಮೇಲೆ, ಅವ್ರು ಓದ್ ತೊಗೊಂಡಿದ್ದು, CM ಆಗಿದ್ದು ಎಲ್ಲ ನೋಡಿದ್ಮೇಲೆ. ಸೊ ತಾವು ಏನಾದರೂ ಅವ್ರಿಗೆ ವಿಷಯ ತಿಳ್ಸಕ್ಕೆ ಹೋಗಿದ್ರೆ, ಯಾಕಂದ್ರೆ ಅವ್ರು ತಮಗೆ ಆತ್ಮೀಯರು, ಅದು ಗೊತ್ತಿರೋ ವಿಚಾರವಾಗಿ ನಾನು ಇದನ್ನು ಕೇಳ್ತಾ ಇದ್ದೀನಿ. ಆ್ಯಂಡ್ 2ನೇ ತಾರೀಕು ತಾವು ಬ್ಯುಸಿ ಇದ್ದಿದ್ದರಿಂದ ಸಿಕ್ಕಿರಲಿಲ್ಲ, ಅದಕ್ಕೆ ಫಸ್ಟು ಇದೇ ವಿಚಾರನ ತಮ್ಮ ಹತ್ರ ಕೇಳೋಣ ಅಂತ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಏನಮ್ಮ ಮೊದಲ ಪ್ರಶ್ನೆ ಮರ್ತೋಯ್ತು ನನಗೆ. ಅಂದರೆ ಡಿ ಕೆ ಶಿವಕುಮಾರ್ ಸರ್ CM ಆಗ್ತಾರಂತ ಹೆಂಗೆ, ಅದು 4 ಅವಕಾಶ 2 ಮಿಸ್ ಆಗಿದೆ, ಇನ್ನು 2 ಇದೆ ಅಂತ. ಅಲ್ಲ, ಇದನ್ನೇನು ಅಂದರೆ, ಅವ್ರ ಊರಿಗೆ ಈಗ ಲಂಚ್ಗೆ ಹೋಗೋವಾಗ ಬರ್ತೀನಿ ಅಂತ ನನಗೆ ಹೇಳಿರ್ತಾರೆ. ಲಂಚ್ಗೂ ಬರಲಿಲ್ಲ, ಚಾಕ್ಲೇಟ್ ಮಂಚ್ ತಿನ್ನೋಕ್ಕೂ ಬರಲಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ಈಗ ಯಾರೋ ಒಬ್ಬ ಸ್ವಾಮೀಜಿಗಳು, ಯಾರೋ ಒಬ್ಬ ಗುರುಗಳು ಒಂದು ಆಶೀರ್ವಾದ ಮಾಡಿಬಿಟ್ರೆ, ನಾವು ಮಾಡಿದ್ದಕ್ಕೆ CM ಆಗಿದ್ದು ಹ್ಞೂ ಅಲ್ಲವೇ ಅಲ್ಲ ಇವು ಯಾವೂ ಕೂಡ. ಏನೇ ಪುಂಖಾನುಪುಂಖವಾಗಿ ಏನೇನೋ ನಾನೇ ಅಂತ ಹೋಗ್ತಾರೆ. ಆತನ ಯೋಗಗಳು ಮಾತ್ರ ಅಲ್ಲಿ ಕರ್ಕೊಂಡು ಹೋಗ್ತವೆ, ನಾವೆಲ್ಲ ನಿಮಿತ್ತ ಮಾತ್ರ. ನಾನು ಎಲ್ರಿಗೂ ಇದನ್ನು ಹೇಳ್ತೀನಿ, ನಾವು ಇರೋ ವಾಸ್ತವಾಂಶವನ್ನು ಮಾತಾಡ್ತಿರ್ತೀನಿ. ನ್ಯಾವಿಗೇಷನ್ ಹಾಕ್ಕೊಂಡ್ರೆ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ನಿಮಗೆ ತೋರಿಸ್ತಾ ಇರುತ್ತೆ, ಎಷ್ಟು ಕಿಲೋಮೀಟ್ರ್ ಇಲ್ಲಿದೆ ಅಂತ. ನಮಗೂ ಹಾಗೆ ಒಬ್ಬ ವ್ಯಕ್ತಿ ನೋಡಿದ್ರೆ ಕಾಣಿಸ್ಬಿಡುತ್ತೆ, ಈ ವ್ಯಕ್ತಿ ಇಲ್ಲಿಂದ ಇಲ್ಲಿಗೆ ಹೋಗೋಳಗಡೆ ಏನೇನು ಆಗ್ಬೋದು ಅಂತ ಗೊತ್ತಾಗ್ತಾ ಬರುತ್ತೆ. ಅದನ್ನು ತಿಳಿಸಿರ್ತೀನಿ. 4 ಅವಕಾಶಗಳಲ್ಲಿ 2 ಕಳ್ಕೊಂಡಿದ್ದು ಸತ್ಯ, ಇನ್ನು 2 ಇದ್ದು ಆಗಷ್ಟೇನನ್ನು ಅಪ್ಪಿತಪ್ಪಿ ಹೋಗಿದ್ದಿದ್ರೆ ಈತ ಯಾವುದೇ ಕಾರಣಕ್ಕೂ CMಗೆ ಅರ್ಹರಲ್ಲ. ಅದು ಸಾಧ್ಯವೂ ಇಲ್ಲ, ಯಾರೆಷ್ಟೇ ಮಾತಾಡೋ ಸಾಧ್ಯವಿಲ್ಲ. ಆಮೇಲೆ ನನಗೆ ಅವರೇನು ಬುಧವಾರದ ಸಾಯಂಕಾಲ ಅವರ ಜಾತಕ ರೀತಿ ಇರ್ತಕ್ಕಂತಹದ್ದು ಚಂದ್ರಾಷ್ಟಮ ಇತ್ತು, ಅಷ್ಟು ಸಮಂಜಸವಲ್ಲ ಅದು. ಬೆಳಿಗ್ಗೆ ನನಗೆ ಹೇಳಿದರು, ನೀವು ಬರಲೇಬೇಕು ಬೆಳಿಗ್ಗೆ. ಯಾರು ಅವ್ರ ಕಡೆಯವರು ಒಂದಷ್ಟು ಜನ ಹೇಳಿದರು, ಅಲ್ಲ ಹಿಂದಿನ ದಿವಸ ನಾವಿಲ್ಲಿ ಕಾರ್ಯಕ್ರಮ ಇದೆ, ಅದಾದಮೇಲೆ ಬೆಳಿಗ್ಗೆ ಸಾಧ್ಯವೇ ಇಲ್ಲ. ಆಮೇಲೆ ಶುಕ್ರವಾರ ಏನೋ ಹೋಗಬೇಕು ಅಂದರು. ನೋಡೋಣ, ಶುಕ್ರವಾರ ಶನಿವಾರ ಕಂಟಿನ್ಯೂ ನನಗೆ ನಮ್ಮ ರಾಮಾಂಜನಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳುಂಟು. ಅದಕ್ಕಾಗಿ ಯಾವಾಗಲೂ ಒಂದು ದಿವಸ ಹೋಗೋದು. ಸಾಧ್ಯವಾದರೆ ಅವ್ರೇನು ಹೇಳಿದಂತಂದ್ರೆ ನಾನೇ ಬರ್ತೀನಿ, ಗುರುಗಳೇನು ಬರೋದು ಬೇಡ ಅಂತ ಅಂದಿದ್ದರು. ಬರಲಿಲ್ಲ, ಅದು ಸಾಧ್ಯವಾಗಲಿಲ್ಲ. ಅದು ಬಿಟ್ಟರೆ ಇರೋದನ್ನು ಹೇಳಬಹುದು. ಹಾಗಂತೇಳಿ ಎಲ್ಲವೂ ನಾನು ಮಾಡಿದ ಮೇಲೆ ಅವ್ರು CM ಆಗಿದ್ದು, ಅಥವಾ ನಾನೇನೋ ಅವ್ರಿಗೆ ಮಿರಾಕಲ್ ಮಾಡದೆ, ಇದು ಯಾವುದೂ ಅಲ್ಲ. ಯಾವುದೇ ಮಠಾಧಿಪತಿ ಆಗಿರಲಿ, ಯಾವುದೇ ಗುರುಗಳಾಗಿರಲಿ, ಅವ್ರಿಗೊಂದು ಯಾರಾದರೂ ಮಕ್ಕಳನ್ನ ಕರ್ಕೊಂಡು ಗುರುಗಳ ಬಳಿ ಬಂದಾಗ, ನಿಮ್ಮ ಮಗ ಒಳ್ಳೆ ವಿದ್ಯಾವಂತನಾಗ್ತಾನೆ, ಬುದ್ಧಿವಂತನಾಗ್ತಾನೆ, ರಾಜ್ಯವನ್ನು ಆಳ್ತಾನೆ, ದೇಶವನ್ನು ಆಳ್ತಾನೆ ಅಂತ ಯಾರಾದರೂ ಗುರುಗಳ ಬಾಯಿಂದ ಬಂದುಬಿಟ್ರೆ ಅದೊಂದು ಆಶೀರ್ವಚನ. ಅವರು ಏನೋ ಮಾಡಿಬಿಟ್ರು ಹಾಗಾಗಿ ಇದಕ್ಕಾಯ್ತು ಅಂತ ಅನ್ಕೋಬಾರ್ದು, ಅದಕ್ಕಾಯ್ತು ಅಂತ ಅನ್ಕೋಬಾರ್ದು. ಹಾಗಾಗಿ ಅವರು ಆಶೀರ್ವಚನೆ ಮಾಡೋದು ಹಾಗೇನೆ ಒಳ್ಳೆ ರೀತಿಯಲ್ಲಿ ಇರ್ತವೆ. ಅವರು ಮಾಡೋದಕ್ಕೆ ಯಾವ್ದಾರು ಅಂತೇಳಿ ಆ ಜಾಡೆಲ್ಲ ಆ ಕಡೆ ಹಿಡಿಯೋದಲ್ಲವೆಲ್ಲ ಪರಿಶೀಲಿಸಬೇಕು, ಒಮ್ಮೆ ನೀವು ಪರಿಗಣಿಸಬೇಕು. ಅವರ ಶ್ರಮ 1000 ಪಟ್ಟಿದೆ. ಇಲ್ಲ 1.25% ನಾವು ಮಾತಾಡೋದು ಅಷ್ಟು ಕರೆಕ್ಟ್ ಅಲ್ಲವೇ ಇಲ್ಲ. ಇವರು ಮಾಡಿದ ಮೇಲೆ ಆಯಿತು, ಅವ್ರು ಮಾಡಿದ ಮೇಲೆ ಆಯಿತು.
ಇವರು ಏನೋ ಮಾಡಿಬಿಟ್ರು ಆಯಿತು, ಅದಲ್ಲವೇ ಇಲ್ಲ. ಅವರ ಯೋಗಗಳು ಇದ್ದು ಆ ಯೋಗಗಳಿಗೆ ನೀವು ಸ್ಪಂದಿಸಿದಾಗ ಒಂದಷ್ಟು ಪರ್ಸೆಂಟೇಜ್ ಇರಬಹುದೇನೋ ಬಿಟ್ಟರೆ ಎಲ್ಲವೂ ನಾವೇ ಎನ್ನುವುದು ಸಮಂಜಸವಲ್ಲ, ಅದು ಸಾಧ್ಯವೂ ಇಲ್ಲ. ಏನಿರುತ್ತೆ ಅಂತಂದರೆ ಜಾತಕ ಅನ್ನೋದೊಂದು ರಿಪೋರ್ಟ್, ಎಲ್ಲವೂ ಅದೇ ಅಲ್ಲ, ಒಂದು ರಿಪೋರ್ಟ್. ಆ ಸಂದರ್ಭದಲ್ಲಿ ಬಂದಿರುವ ಸಮಸ್ಯೆಗೆ ನಮಗೆ ಆ ಸಂದರ್ಭಕ್ಕೆ ಬಂದಿರೋ ಜ್ವರವನ್ನು ನಿವಾರಣೆ ಮಾಡಲಿಕ್ಕಿರ್ತಕ್ಕಂಥ ಮೆಡಿಸಿನ್ ಇದೆಯಲ್ಲ, ಆ ಮೆಡಿಸಿನ್ ಯಾವಾಗಲೂ ನಮಗೇನು ಬೇಕಾಗಿಲ್ಲ. ನೀವು ಚೆನ್ನಾಗಿ ಇಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ತೀರ ಅನ್ಕೋತೀನಿ. ಹಾಗೆ ಅವರ ಯೋಗಗಳನ್ನು ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಯಾವ ರೀತಿ ಅದಕ್ಕೆ ಮೆಡಿಕೇಷನ್ನು, ಹಾಗೆಯೇ ಈ ರೆಮಿಡೀಸ್ ಅನ್ನೋದು ಕೆಲವೊಂದು ಅವರಿಗೆ ಸಹಾಯ ಮಾಡಿರಬಹುದೇನೋ. ಅವರ ಜಾತಕದಲ್ಲಿ ಯೋಗಗಳೇ ಇಲ್ಲ, ಅವರ ಪ್ರಯತ್ನವೂ ಪಡಲಿಲ್ಲ ಅಂದರೆ ನಿಮ್ಮ ರೆಮಿಡಿ ಏನು ಕೆಲಸ ಮಾಡುತ್ತೆ, ನಿಮ್ಮ ಅಕ್ಷತೆ ಏನು ಕೆಲಸ ಮಾಡುತ್ತೆ? ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, DKC ಆತನಿಗೆ ಯೋಗ ಇತ್ತು, ಆತ ರಾಜ್ಯಭಾರ ಮಾಡ್ತಿರ್ತಾನೆ, ಆದರೂ ಮಧ್ಯದಲ್ಲಿ ಏರುಪೇರುಗಳು ಬಹಳಷ್ಟು ಕಾಣಿಸ್ಕೊಳ್ತವೆ, ಅಷ್ಟು ಈಸಿ ಇಲ್ಲ. ಸಿದ್ದರಾಮಯ್ಯ ಅಷ್ಟು ಈಸಿಯಾಗಿ ಬಿಟ್ಟುಬಿಡಲ್ಲ, ಹೀಗೂ ಹಾಗೂ ಬ್ಯಾಲೆನ್ಸ್ ಮಾಡುತ್ತಾರೆ. ಇವ್ರ ಕಡೆಯವ್ರಿಗೆ ಏನಾದರೂ ಕೂಡ ಮಿನಿಸ್ಟ್ರಿಗಿರಿ ಕೊಡಲಿಲ್ಲ ಅಂತಂದ್ರೆ ಅಲ್ಲೊಂದು ಸ್ವಲ್ಪ ತೊಳಲಾಟ ಒದ್ದಾಟ ಇದ್ದೇ ಇರುತ್ತೆ. ಆದರೆ ಛಲದಂಕಮಲ್ಲ ಆತ. ಸ್ವಲ್ಪ ಏನೇ ಆದರೂ ನಾನು ಆತನಿಗೆ ಬರೆದು ಕಳಿಸಿದ್ದೆ, ನಂದೇ ಹಾಗೆ ಲೆಟ್ರಲ್ಲಿ ಬರೆದು ಬಿಟ್ಟು 2 ಸಲ ಕಳಿಸ್ಕೊಟ್ಟಿದ್ದರದ್ದು ದಕ್ಷಿಣ ಪತೇಶ್ವರ ಪುಲಕೇಶಿಗೆ ಈ DKCನ ಹೋಲಿಸಿ ಕೆಲವೊಂದು ಬರೆದಿದ್ದು. ಹೀಗೆ ನೀವು ಛಲ ಬಿಡದೆ ಹೋದರೆ ಮಾತ್ರ ರಾಜರಾಗ್ತೀರಿ ಅಂತೇಳಿ ಬರೆದದ್ದು. ಒಂದು ಸತ್ಯಾಸತ್ಯಾಂಶಗಳನ್ನು ಕೂತು ಚರ್ಚೆ ಮಾಡಿದ್ದು, ಮಾತನಾಡಿದ್ದು ಇದೇ ಬಿಟ್ಟರೆ ನಾನು ಪೂರ್ಣವಾಗಿ ಅವ್ರಿಗೆ ಅಂಟ್ಕೊಂಡಿರೋದಾಗಲಿ ನನಗೆ ಅವ್ರು ಅಂಟ್ಕೊಂಡಿರೋದಾಗಲಿ ಸಾಧ್ಯವೇ ಇಲ್ಲ. ಅದಷ್ಟು ಸಮಂಜಸವಲ್ಲ. ಏನಾದರೂ ಯಾರೋ ಅವರ ಪರಿಚಯಸ್ಥರು ಅವರು ಇವರು ಕರ್ಕೊಂಡು ಬಂದಾಗ ಮಾತಾಡೋವಂಥದ್ದು ನಡೆಯುವಂಥದ್ದು ಇಲ್ಲಿರ್ತ ಕೆಲವೊಂದು ಸನ್ನಿವೇಶಗಳನ್ನು ಕೇಳ್ತಿರ್ತಾರೆ ಅವಾಗ. ಆದರೆ ಅವರ ಛಲ ಇದೆಯಲ್ಲ, ಅವರ ಒಂದು ದೇಶಕ್ಕೆ ಏನಾದರೂ ನಾನು ಮಾಡಬೇಕು ಅನ್ನೋ ಕೊಡುಗೆ ಇದೆಯಲ್ಲ, ಈ ಹಿಂದೆ ಬಿಡಿ ಯಾರೇನೇನಾಗಿರ್ತಾರೆ ಗೊತ್ತಿಲ್ಲ, ಅವ್ರಿಗೊಂದು ಅವಕಾಶ, ಅದರ ಜೊತೆಗೆ ಸಿಕ್ಕುವಂಥ ಅಧಿಕಾರವನ್ನು ಬಳಸ್ಕೊಂಡು ಸಮಾಜ ಸೇವೆಯನ್ನು ಮಾಡಬೇಕು. ಈ ಕೆಲವೊಂದು ನಿರ್ಧಾರ ತೆಗೆದುಕೊಂಡಿದ್ದಾರಲ್ಲ, ಅದು ಅಪ್ರಿಷಿಯೇಟನ್ನು ಮಾಡಬೇಕಾಗತ್ತೆ. ಶಾಲಾ ಕಾಲೇಜುಗಳಿಗಾಗಿರಬಹುದು, ತುಂಬ ಒತ್ತಡದ ಫೀಸನ್ನು ರಹಿತ ಮಾಡುವಂಥದ್ದು, ಹಾಗೆ ಇನ್ನಿರ್ತಕ್ಕಂಥದ್ದು ಇನ್ನು ಸವಲತ್ತುಗಳನ್ನು ಸ್ವಲ್ಪ ಶ್ರದ್ಧೆ ಭಕ್ತಿ ಎಲ್ಲರನ್ನೂ ಕೂಡ ಪಕ್ಷಪಾತವಿಲ್ಲದೆ ತೆಗೆದುಕೊಳ್ಬೇಕು. ಇಲ್ಲಿ ಜಾತಿಗಳನ್ನು ಬಿಡಬೇಕು. ಸಾಧ್ಯ ಆದಷ್ಟು ಪ್ರತಿಭೆಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಾ ಬಂದರೆ ಅದರಷ್ಟು ಆನಂದ ಮತ್ತೊಂದಿಲ್ಲ. ಯಾಕೆಂದರೆ ಜನರಲ್ ಕ್ಯಾಟಗರಿನವರು ಎಷ್ಟು ಚೆನ್ನಾಗಿ 99-100% ಬಂದರೂ ಕೂಡ, ರ್ಯಾಂಕ್ ಬಂದರೂ ಕೂಡ MBBS ಸೀಟ್ಗಳು ಸಿಗಲ್ಲ ರೀ. ಜನರಲ್ ಕ್ಯಾಟಗರಿ ಅಲ್ಲದೆ ಇರ್ತಕ್ಕಂಥವ್ರು ತುಂಬ ಜಸ್ಟ್ ಪಾಸ್ ಆಗಿದ್ರು ಕೂಡ ಅವರಿಗೆ ಕರೆದು ಬಿಟ್ಟು ಸೀಟ್ ಕೊಡ್ತಾರೆ. ಇವೆಲ್ಲ ಸ್ವಲ್ಪ ಹೋಗಬೇಕಾಗತ್ತೆ. ಯಾಕೆ ಹೋಗಬೇಕು ಅಂತಂದರೆ, ಬಹುಶಃ ಯಾವತ್ತೂ ಎಲ್ಲಿಗಾದರೂ ಪ್ರತಿಭೆನ ತೊಗೋಬೇಕು, ನಾವು ಟಾಲೆಂಟ್ನ ತೊಗೋಬೇಕು, ನಾವು ಇಂಪ್ಲಾಯಸ್ ತೆಗೆದುಕೊಂಡು ಪ್ರಯೋಜನ ಬಾರದು. ಇದು ಸರ್ಕಾರ ಗಮನಿಸಬೇಕಾಗಿರುತ್ತದ್ದು. ಏನೇನೇನೋ ಕೊಡೋದಿಲ್ಲ, ಸ್ವಲ್ಪ ಫಿಲ್ಟರ್ ಮಾಡಿದ್ರೆ ಜನಕ್ಕೆ, ಸಮಾಜಕ್ಕೆ ಮಾರ್ಗದರ್ಶನ, ಸೊಸೈಟಿಗೆ ಹೋಗ್ಕೊಡ್ಬೇಕು. ಆ ತರಹದ್ದು ಬದಲಾವಣೆಗಳು ಈತನ ಸಿಕ್ಕಿರ್ತಕ್ಕಂತಹ ಈ 2 ವರ್ಷದ ಅವಧಿಯಲ್ಲಿ ಏನಾದರೂ ಮಾಡಿದರೆ 2028 ಆತನ ಕೈವಶವಾಗತ್ತೆ. ಇಲ್ಲ ಅಂತಂದರೆ ಸಾಧ್ಯವಿಲ್ಲ. ಪುಂಖಾನುಪುಂಖವಾಗಿ ಏನೇನೋ ಮಾತಾಡ್ಕೊಂಡು ಹೋಗೋದಾಗಿರಬಹುದು, ಅಥವಾ ಎಲ್ಲ ಬಲಗಳನ್ನು ಕ್ರೋಢೀಕರಿಸಿಬಿಟ್ಟು ಇವರಿಗೆ ಅಥವಾ ಇದೆ ಅಂತ ಹೇಳೋದು ಅಲ್ಲವೇ ಎಲ್ಲ ನಿರ್ಧಾರಗಳಿದಾವಲ್ಲ, ಆ ನಿರ್ಧಾರಗಳನ್ನು ಏಕಸ್ವಾಮ್ಯವಾಗಿ ತೆಗೆದುಕೊಂಡು ಮುನ್ನಡೆಸಬೇಕಾದ್ರೆ ಧೀಮಂತನಾಗಿರುವ ನಾಯಕ ರಾಷ್ಟ್ರ ಪ್ರೇಮ ಇಟ್ಕೊಂಡು ಮಾತನಾಡಬೇಕು, ರಾಷ್ಟ್ರದ ಅಭಿಮಾನ ಇಟ್ಕೊಂಡು ಮಾತನಾಡಬೇಕು, ರಾಷ್ಟ್ರದ ಹಿತಾಸಕ್ತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಹೆಜ್ಜೆ ಹಿಡಿತಾ ನಿರ್ಧಾರ ತೆಗೆದುಕೊಂಡು ಮಾಡುತ್ತಾ ಹೊರಟ್ರೆ ಮಾತ್ರ ಯಶಸ್ಸು, ತೇಜಸ್ಸು, ವರ್ಚಸ್ಸು ಎಲ್ಲವೂ ಅವಂದಾಗ್ತವೆ. ಆಗ ಆ ದೇವರು ಬ್ಲೆಸ್ ಮಾಡ್ತಾ ಬರ್ತಾನೆ. ದೇವರಿಗೆ ನಾನು ಬ್ಲೆಸ್ ಮಾಡಿಬಿಡು ಆಮೇಲೆ ಮಾಡ್ತೀನಿ ಅಂತಂದರೆ ದೇವರೇನು ಹೇಳ್ತಾನೆ ಗೊತ್ತೇ, ನೀನು ಮಾಡೋ ನಾನು ಬ್ಲೆಸ್ ಮಾಡ್ತೀನಿ ಅಂತಾನೆ. ಹಾಗಾಗಿ ನೀನು ಮಾಡ್ತಾ ಬಾರೋ, ನಾನು ನೋಡ್ಕೊಳ್ತೀನಿ ಅಂತ ಭಗವಂತ ಹೇಳ್ತಾನೆ. ಶಿವಕುಮಾರ, ಹಾಗಾಗಿ ನೀವೇನು ಮಾಡ್ತೀರೋ ಮಾಡಿಕೊಂಡು ಮುಂದುವರಿಯಿರಿ. ಬಹುಶಃ ನಿಮಗೆ ಯಾರಾದರೂ ಗಾಡ್ ಫಾದರ್ ಅಂತಿದ್ದರೆ ಬೇರೆ ಏನೇನೋ ಹೊಗಳ್ಕೊಳ್ಳೋದು ಬೇಡ. ನಿಮ್ಮ ನೇರವಾಗಿರ್ತಕ್ಕಂಥದ್ದು 10 ಜನ ಬಡವರನ್ನು ಮನಸ್ಸಲ್ಲಿಟ್ಕೊಳ್ಳಿ, 10 ಜನ ನೋವನ್ನು ಮನಸ್ಸಲ್ಲಿಟ್ಕೊಳ್ಳಿ, 10 ಜನರ ತೊಂದರೆಯನ್ನು ಮನಸ್ಸಲ್ಲಿಟ್ಕೊಳ್ಳಿ. ಜಾತಿಯನ್ನು ತೆಗೆದುಕೋಬೇಡಿ, ಅಥವಾ ನಿಮ್ಮ ಕಣ್ಣು ಮುಂದೆ ಗೋಚರ ಆಗ್ತಕ್ಕಂಥ ಸಂಬಂಧಿಕರ ಮನಸ್ಸಲ್ಲಿಟ್ಕೋಬೇಡಿ. ನಿಮ್ಮ ಡೆವಲಪ್ಮೆಂಟ್ ಎಲ್ಲಿದ್ದರೂ ಹೇಗಿರಬೇಕು ಅಂತಂದರೆ, ಬಹುಶಃ ಪಕ್ಷಪಾತವಿಲ್ಲದೆ ಡೆವಲಪ್ಮೆಂಟ್ ಇರಬೇಕು. ಯಾವುದೇ ಕಾರಣಕ್ಕೂ ಈ ಹಿಂದೆ ಮಾಡೋದ್ರಲ್ಲ ಹಾಗೆಲ್ಲ ಮಾಡೋದು ಸಮಂಜಸವಲ್ಲ.
ನಿಮಗೆ ಯಾವಾಗಲೂ ಕೂಡ ಭಗವಂತ ನಿಮ್ಮ ಹಿಂದಿದ್ದು ನಿಮಗೆ ಆಶೀರ್ವಚನೆ ಮಾಡುತ್ತಿರುತ್ತಾನೆ. ನೀವು ಎಲ್ಲರ ಆಶೀರ್ವಾದ ನಿಮಗಿದ್ದೇ ಇರುತ್ತೆ. ಯಾವಾಗ ಎಲ್ಲಿ ತನಕ ನೀವು ಒಳ್ಳೆಯ ಹಾದಿಯಲ್ಲಿ ನಡೆದು ಹೋಗೋ ತನಕ. ಅಪ್ಪಿತಪ್ಪಿ ನಮ್ಮ ಒಳಗಡೆ ಇನ್ನರ್ ಸೈಡ್ ಸ್ವಲ್ಪ ಆಲೋಚನೆ ಒಂದು ರೀತಿಯಾಗಿ ಬಿಗಡಾಯಿಸ್ತು ಅಂತಂದರೆ ಕೆಟ್ಟದ್ರಲ್ಲಿ ಕೂಡಿದ್ರೆ ಅಲ್ಲಿಗೆ ಅಧಃಪತನ ಆಯಿತು ಅಂತ. ಯಾಕಂದರೆ ನಮ್ಮ ಭವಿಷ್ಯಕ್ಕೆ ನಾವೇ ಭಾಷೆಕಾರರು ಅಂತ ನಾನು ಎಷ್ಟು ಸಲ ಹೇಳಿರ್ತೀನೋ. ಹಾಗಾಗಿ ನೀವು ಮುನ್ನುಗ್ಗಬೇಕಾದ್ರೆ ಧೈರ್ಯ ಇದೆ, ಸಾಹಸ ಇದೆ. ಆಮೇಲೆ ಈ ರಾಜಕೀಯದ್ದು ನೀವು ಯಾವಾಗಲಾದ್ರೂ ಕೆಣಕಿದ್ರೆ ನನಗೆ ಹೊರಟೋಗ್ತೀನಿ, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. DK ಅವರಿಗೆ ಬಹುಶಃ ಈ 2-3 ದಿನದಲ್ಲಿ ಆಶೀರ್ವಚನೆ ಮಾಡೋ ಕಾರ್ಯಕ್ರಮ ಇದೆ. ಪ್ರೀತಿಯ ಬಂಧುಗಳೇ, ಒಟ್ಟಾರೆಯಾಗಿ ಈ ಒಂದು ರಾಜ್ಯಕ್ಕೆ ಹಿತಾಸಕ್ತಿಯನ್ನು ಬಯಸ್ತಾ ರಾಜ್ಯಕ್ಕೆ ಏನು ಕಡಿಮೆ ಇದೆಯೋ ಕೊರತೆಗಳನ್ನು ನೀಗಿಸ್ತಕ್ಕಂತಹದ್ದು ಈ ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡಿ ಏನಿದೆ ವಾಸ್ತವಾಂಶ ಅದನ್ನೇ ಮಾತಾಡಿದ್ರೆ ಟ್ರಾನ್ಸ್ಪರೆಂಟಾಗಿ ಪ್ರತಿಯೊಬ್ಬರಿಗೂ ತೋರಿಸ್ತಾ ಮಾತಾಡ್ಕೊಂಡು ಹೋಗ್ತೀನಿ ಅಂತಂದರೆ ಮಾತ್ರ ನಿಮ್ಮಂಥ ಹೃದಯವಂತ ಮತ್ತಾರಿಲ್ಲ ಗುರುಗಳೇ. ಸೊ ಇಷ್ಟು ದಿವಸ ಒಂದು ಲೆಕ್ಕ, ಇನ್ಮೇಲೆ ಒಂದು ಲೆಕ್ಕ, ಅವ್ರ ಫೋಕಸ್ ಅನ್ನೋಂಥದ್ದು ಹೇಗಿರಬೇಕು, ಸೊ ಯಾವುದನ್ನ ಅವ್ರು ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲ ಗುರುಗಳೇ, ಅಂದ್ರೆ ನಿಮ್ಮ ಮಾತುಗಳಲ್ಲಿ ಹಂಗೆ ಅನಿಸ್ತಿತ್ತು. ಈಗ ಏನೆಲ್ಲ ಮಾಡಿದಿರಾ ಆ ತಪ್ಪುಗಳಿಗೆಲ್ಲ ಒಂದು ಬ್ರೇಕ್ ಹಾಕಿ ಏನು ಮಾಡಬೇಕು ಅದನ್ನಷ್ಟೇ ಫೋಕಸ್ ಮಾಡಿ ಎಲ್ರಿಗೂ ಅನುಕೂಲ ಆಗೋ ರೀತಿನಲ್ಲಿ ಬಡವರನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ರಿ. ಭಾಳ ಅದ್ಭುತವಾಗಿರುವಂಥ ಮಾತು ಅದು ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಹೇಳಿದ ಪ್ರಿಡಿಕ್ಷನ್ ಕೂಡ ಆದಾಗಿಂದ ನಾನು ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಅದಕ್ಕೆ ಇವತ್ತು ಸಮಯ ಬಂತು. ಒಂದೊಂದು ದಿವಸ ಆಗ್ತಿದ್ದಂಗೂ ಕಾರ್ಯಕ್ರಮದಲ್ಲೇ ಕೇಳೋಣ ಅನ್ನೋದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ ಗುರುಗಳೇ. 4 ಆಪರ್ಚುನಿಟಿಯಲ್ಲಿ 2 ಮಿಸ್ ಆಗಿದೆ, ಇನ್ನು 2 ಇರೋದು ಅಂತ. ಬಹುಶಃ ಅದಾಗಿಲ್ಲ ಅಂದಿದ್ರೆ ಆಗ್ತಾನೂ ಇರಲಿಲ್ಲ ಅನ್ನೋದು ಕೂಡ ತಿಳಿಸ್ಕೊಟ್ರಿ. ಸೊ ಇನ್ನು 2 ವರ್ಷಗಳ ಕಾಲ ಅವ್ರು ಏನು ಮಾಡಬೇಕು ಆ್ಯಂಡ್ ಅವ್ರಿಗೂ ಕೂಡ ಶುಭ ಕೋರಿದ್ದೀರಾ. ಧನ್ಯವಾದಗಳು ತಮ್ಮ ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.